ಹಾಯ್ ಗೆಳೆಯರೇ, ನಮಸ್ಕಾರ. ಇವತ್ತಿನ ದಿನ ಗಿರಿನಗರದಲ್ಲಿರುವ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯದ ಒಂದು ದರ್ಶನವನ್ನು ನಿಮಗೆ ಮಾಡಿಸಲಿದ್ದೇನೆ. ಇದು ಬೆಂಗಳೂರಿನ ಗಿರಿನಗರದಲ್ಲಿದೆ. ಇದರಲ್ಲಿ ಏನು ವಿಶೇಷತೆ ಅಂತಂದರೆ, ನಾವು ಇಲ್ಲಿ ಪೂರ್ಣಫಲ ಅಂತ ಕರೆಯುವಂತಹ ಒಂದು ತೆಂಗಿನಕಾಯಿಯನ್ನು ಇಲ್ಲಿ ಕಟ್ಟಿದರೆ ನಾವು ಅಂದ್ಕೊಂಡಿರುವಂಥ ಕೆಲಸಗಳು 100ಕ್ಕೆ 100ರಷ್ಟು ನೆರವೇರುತ್ತೆ. ಈ ದೇವಸ್ಥಾನದ ದರ್ಶನದ ಸಮಯವನ್ನು ನೋಡೋದಾದರೆ, ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ ಮತ್ತು ಸಾಯಂಕಾಲ 5:30ರಿಂದ ರಾತ್ರಿ 9 ಗಂಟೆ ತನಕ. ಇವಾಗ ನಾವು ಸಂಜೆ ವೇಳೆಯಲ್ಲಿ ಹೋಗಿದ್ವಿ. ನೋಡ್ಬೋದು ನೀವು, 5:30 ಟೈಮ್ ಯಾವಾಗ ಆಗುತ್ತೆ ಅಂಥೇಳಿ ಜನಗಳು ಕಾಯ್ತಾ ಇದ್ದಾರೆ ಒಳಗಡೆ ಹೋಗೋದಕ್ಕೆ. ಇನ್ನೇನೊಂದು 5 ನಿಮಿಷದಲ್ಲಿ 5:30 ಆಗುತ್ತೆ. ಎಲ್ಲರನ್ನ ಲೈನ್ ಕ್ಯೂ ನಿಂತ್ಕೊಂಡಿದ್ದಾರಲ್ಲ, ಎಲ್ಲರನ್ನ ಒಳಗಡೆ ಬಿಡ್ತಾರೆ. ಅಲ್ಲಿ ಹೋಗಿ ಒಳಗಡೆ ಕೌಂಟ್ರಲ್ಲಿ ಹಣವನ್ನು ಪಾವತಿಸಿ ಕಾಯಿಯನ್ನು ತೆಗೆದುಕೊಳ್ತಾರೆ. ನೋಡಿ, ಹೋಗ್ತಾ ಇದ್ದಾರೆ ನೋಡಿ, ಬಿಟ್ಟರು. ಇವಾಗ ಕರೆಕ್ಟಾಗಿ 5:30ಗೆ ಒಳಗಡೆ ಬಿಡ್ತಾರೆ. ನಾವು ಕೂಡ ಒಳಗಡೆ ಹೋಗೋಣ, ಹಾಗೂ ಅಲ್ಲಿ ಯಾವ ಥರ ಇದೆ ದೇವರ ದರ್ಶನವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಏನೇನು ನಮಗೆ ಗೊತ್ತಿದೆ ಅಷ್ಟು ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತೇವೆ. ನೋಡಿ ಒಳಗಡೆ ಹೆಂಗಿದೆ, ತೆಂಗಿನಕಾಯಿ ಯಾವ ಥರ ಕಟ್ತಾರೆ ಅಂಥೇಳಿ ನೋಡ್ಬೋದು ನೀವು ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ರೀತಿ ಇರುವಂಥ ಒಂದು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುವಾಗ ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇರ್ತೇವೆ. ನಿಮಗೂ ಕೂಡ ಯೂಸ್ ಆಗುತ್ತೆ. ನೋಡ್ಬೋದು, ಹನುಮಾನ್ ಒಂದು ಮೂರ್ತಿಯನ್ನು ನೋಡಿದ್ರಲ್ಲ, ಫಸ್ಟಿಗೆ ಹೋಗಿ ಎಲ್ಲರೂ ಅಲ್ಲೇ ದರ್ಶನವನ್ನು ಮಾಡ್ಕೊಳ್ತಾರೆ. ಈ ದೇವಸ್ಥಾನದಲ್ಲಿ ಫಸ್ಟು ನಾವು ನಮ್ಮ ಬೇಡಿಕೆಯನ್ನು ದೇವರ ಮುಂದೆ ನಾವು ಹೇಳ್ಕೊಳ್ಬೇಕು. ನಮ್ಮದು ಏನು, ನಮ್ಮ ಮನಸ್ಸಲ್ಲಿ ಏನಿದೆ, ನಮಗೇನು ಕೆಲಸ ಆಗಬೇಕು ಅನ್ನೋದನ್ನು ನಾವು ಹೇಳಿಕೊಂಡು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ಪೂರ್ಣ ಫಲವನ್ನು ತೆಗೆದುಕೊಳ್ಬೇಕು ಕೌಂಟರ್ನಲ್ಲಿ. ನೋಡ್ಬೋದು ಕೌಂಟರ್ನಲ್ಲಿ ಜನಗಳು ಹೆಂಗೆ ನಿಂತ್ಕೊಂಡಿದ್ದಾರೆ ಅಂಥೇಳಿ. ಇದು ಹನುಮಾನ್ ಒಂದು ಮೂರ್ತಿ, ಇಲ್ಲಿ ಒಂದು ಸ್ಟ್ಯಾಚ್ಯೂ ಥರ ಇದೆ, ಬೃಹತ್ ಆಕಾರವಾಗಿದೆ, ತುಂಬ ಸುಂದರವಾಗಿದೆ ನೋಡೋದಕ್ಕೆ. ನೋಡ್ಬೋದು, ಫಸ್ಟಿಗೆ ಇಲ್ಲಿ ಹನುಮಾನ್ ಒಂದು ವಿಗ್ರಹದ ಒಂದು ದರ್ಶನವನ್ನು ಮಾಡಿಕೊಂಡು ಜನರು ಒಳಗಡೆ ಹೋಗ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಇದೇ ವಿಗ್ರಹ. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಇಲ್ಲೇ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಇಲ್ಲಿ ತೆಂಗಿನಕಾಯಿಯನ್ನು ತೆಗೆದುಕೊಂಡ ಮೇಲೆ, ಪೂರ್ಣ ಫಲ ಅಂತ ಕರಿತೀವಲ್ಲ, ಅದನ್ನು ತೆಗೆದುಕೊಂಡ ಮೇಲೆ ಒಳಗಡೆ ಹೋಗಿ ಒಂದು 40 ಪ್ರದಕ್ಷಿಣೆಯನ್ನು ಹಾಕಿಸ್ತಾರೆ ಅವರೇ. ಅಲ್ಲಿ ಪೂಜಾರಿಗಳು ಇದ್ದಾರಲ್ಲ, ಅವರು 40 ಪ್ರದಕ್ಷಿಣೆಗಳನ್ನು ಹಾಕೋದಕ್ಕೆ ಹೇಳ್ತಾರೆ. 40 ಪ್ರದಕ್ಷಿಣೆ ಹಾಕಿದ ಮೇಲೆ ಅಲ್ಲಿ ಒಳಗಡೆ ಕರೀತಾರೆ. ಯಾರ್ಯಾರು ತೆಂಗಿನಕಾಯಿ ಕಟ್ಟೋದಕ್ಕೆ ಬಂದಿದ್ದೀರಾ ಅವರು ಇಲ್ಲಿ ಬನ್ನಿ ಅಂಥೇಳಿ ಒಳಗಡೆ ಕರೀತಾರೆ. ನೋಡಿ ಒಳಗಡೆ ಕೂತ್ಕೊಂಡಿದ್ದಾರೆ ನೋಡಿ, ಹೋಗಿ ಇವರೆಲ್ಲರೂ ತೆಂಗಿನಕಾಯಿ ಕಟ್ಟೋದಕ್ಕೆ ಬಂದಿರುವಂಥವ್ರು. ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ಅವರು ಮಂತ್ರವನ್ನು ಬೋಧನೆ ಮಾಡ್ತಾರೆ. 108 ಸಲ ನೀವು ಮಂತ್ರವನ್ನು ಹೇಳಬೇಕು, ಹಾಗೆ 40 ಸಲ ಪ್ರದಕ್ಷಿಣೆಯನ್ನು ಹಾಕಬೇಕು. ಜನಗಳು ಪ್ರದಕ್ಷಿಣೆ ಹಾಕೋದನ್ನು ಕೂಡ ನೀವು ನೋಡಬಹುದು. ತುಂಬ ಒಂದು ಶಕ್ತಿಶಾಲಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯ, ಅದರ ಒಂದು ಹೆಸರಲ್ಲೇ ಇದೆ ಕಾರ್ಯಸಿದ್ಧಿ ಅಂಥೇಳಿ. ಕಾರ್ಯಸಿದ್ಧಿ ಆಗಲೇಬೇಕು ಇಲ್ಲಿಗೆ ಬಂದರೆ. ಆ ಥರ ಒಂದು ತುಂಬ ಒಂದು ಒಳ್ಳೆಯ ಫೇಮಸ್ ದೇವಸ್ಥಾನ, ಬೆಂಗಳೂರಿನ ಗಿರಿನಗರದಲ್ಲಿರುವಂಥದ್ದು. ಅಲ್ಲಿ ಕೂತ್ಕೊಂಡ ಮೇಲೆ ಅವರು ನಿಮಗೆ ಅವರ ಒಂದು ಮಂತ್ರಗಳ ಒಂದು ಬೋಧನೆಯನ್ನು ಮಾಡ್ತಾರೆ. ಯಾವ ಥರ ಮಂತ್ರ ಮಾಡಬೇಕು, ಮುಂದಿನ 16 ದಿನಗಳ ಕಾಲ ಯಾವ ಥರ ಮಾಡಬೇಕು, ಏನೇನು ಮಾಡಬೇಕು ಅಂತ ಸಂಪೂರ್ಣವಾಗಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಕಾಯಿ ಕಟ್ಟೋದಕ್ಕೆ ನಿಮಗೆ ಸ್ಥಳವನ್ನು ಕೂಡ ಅವರೇ ತೋರಿಸ್ತಾರೆ. ಆಮೇಲೆ ಎಷ್ಟು ದಿನ ಕಟ್ಟಬೇಕು, ಯಾವ ಮಂತ್ರವನ್ನು ಎಷ್ಟು ದಿನ ಹೇಳಬೇಕು, ಎಷ್ಟು ದಿನ ಅಲ್ಲಿಗೆ ದೇವಸ್ಥಾನಕ್ಕೆ ಬರಬೇಕು, ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕಬೇಕು, ಆಮೇಲೆ ಯಾವತ್ತು ನೀವು ನಿಮ್ಮ ತೆಂಗಿನಕಾಯಿಯನ್ನು ವಾಪಸ್ ಮನೆಗೆ ತೆಗೆದುಕೊಂಡು ಹೋಗಬೇಕು, ತೆಗೆದುಕೊಂಡು ಹೋದ ನಂತರ ಅದನ್ನು ಏನು ಮಾಡಬೇಕು, ಎಲ್ಲ ಮಾಹಿತಿಯನ್ನು ಅವರು ಕೊಡ್ತಾರೆ. ತೆಂಗಿನಕಾಯಿ ಕಟ್ಟಿದ
ದಿನ ನೀವು 40 ಪ್ರದಕ್ಷಿಣೆ ಹಾಕಿ ಅವರು ಹೇಳುವ ಮಂತ್ರವನ್ನು 108 ಸಲ ಜಪ ಮಾಡಬೇಕು. ಇದಾದ ನಂತರ ನೀವು ಇನ್ನೊಂದು ಸಲ ಬರಬೇಕು. ಒಂದು ವಾರದ ಒಳಗಡೆ ಇನ್ನೊಂದು ಸಲ ಬಂದು ನೀವು ಇನ್ನೂ 40 ಪ್ರದಕ್ಷಿಣೆಗಳನ್ನು ಹಾಕಿ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಕೋರಿಕೆ ಈಡೇರಲಿ ಅಂಥೇಳಿ ಇನ್ನೊಮ್ಮೆ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಕು. ಆಮೇಲೆ ನೀವು ಡೈಲಿ ಅವರು ಹೇಳಿರುವಂಥ ನಿಮಗೆ ಬರೆದು ಕೊಟ್ಟಿರುವಂಥ ಒಂದು ಮಂತ್ರವನ್ನು ನೀವು 108 ಸಲ ಜಪ ಮಾಡ್ತಾನೆ ಇರಬೇಕು. ಅಷ್ಟಾದಮೇಲೆ ನೀವು 16ನೇ ದಿನಕ್ಕೆ ಬಂದು ಅವರು ಹೇಳಿರುವ ಮಂತ್ರವನ್ನು ಜಪ ಮಾಡಿ 40 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಆಮೇಲೆ ನಿಮ್ಮ ತೆಂಗಿನಕಾಯಿಯನ್ನು ನಿಮಗೆ ವಾಪಸ್ ಕೊಡ್ತಾರೆ ಅವರು. ಅದನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಒಂದು ಸಿಹಿ ಖಾದ್ಯವನ್ನು ತಯಾರಿಸುವುದರ ಮೂಲಕ ನಿಮ್ಮ ಮನೆ ಮಂದಿಗೆಲ್ಲ ಹಂಚಿ ಅದನ್ನು ನೀವು ಪ್ರಸಾದದ ರೂಪದಲ್ಲಿ ನೀವು ಸೇವಿಸಬೇಕು. ನೋಡ್ತಾ ಇದ್ದೀರಿ ಎಷ್ಟು ಸುಂದರವಾಗಿದೆ ನೋಟ ಅಂಥೇಳಿ. ಎಷ್ಟು ಜನ ಬರ್ತಾ ಇದ್ದಾರೆ. ಇವರೇ ನೋಡಿ ದೇವಸ್ಥಾನದ ಒಂದು ಫೌಂಡ್ರು ಅವರೇ. ಇವಾಗ ಫೋಟೋದಲ್ಲಿ ನೋಡಿದ್ರಲ್ಲ ಅವರೇ ದೇವಸ್ಥಾನದ ಒಂದು ಸ್ಥಾಪಕರು. 2007ರಲ್ಲಿ ದೇವಸ್ಥಾನವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿ 2015ರಲ್ಲಿ ಅವರು ಮುಗಿಸಿರ್ತಾರೆ. ನೋಡಿ ಈ ಥರ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಅಲ್ಫಾಬೆಟ್ ವೈಸ್ ABCDEFG ಅನ್ನೋ ಥರ ಅಲ್ಲೆಲ್ಲ ಲೆಟ್ರ್ ಹಾಕಿರ್ತಾರೆ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಎಲ್ಲಿ ಬರುತ್ತೋ ಅಲ್ಲಿ ನಿಮಗೆ ತೆಂಗಿನಕಾಯಿಯನ್ನು ಕಟ್ಟೋದಕ್ಕೆ ಹೇಳ್ತಾರೆ. ನೋಡ್ಬೋದು ಜನಗಳು ಯಾವ ಥರ ತೆಂಗಿನಕಾಯಿ ಕಟ್ಟೋದು ಮತ್ತು ಅವರು ವಾಪಸ್ ತೆಗೆದುಕೊಂಡು ಹೋಗೋದನ್ನು ಮಾಡ್ತಾ ಇದ್ದಾರೆ ಅಂಥೇಳಿ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ನಿಮ್ಮ ಹೆಸರು ನಕ್ಷತ್ರ ಗೋಪುರದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯುಷು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಕರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಸದ್ಗುರು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಗಾಯಕರಿಗೆ ದಾನ ಮತ್ತು ವಾಸನೆ ಕೊಡ್ತೀವಿ. ಮೂರು ತಗೊಂಡು ಮೂರು ಪ್ರದಕ್ಷಿಣೆ ಮಾಡಿ ಹಿಂದಿಗಡೆ ಮೆಟ್ಟಲಿರೋದ್ರೆ ಐ ಅಂತ ಹೋಗಿದೆ ಅಥವಾ ಗಾಯಕರಿಗೆ ನಾವು ಬರುವಂತಹ ಗಾಯಕರ ಹಾಗೆ ಪ್ರಾರ್ಥನೆ ಮಾಡಬೇಕು. ಬರುವಂತಹ ಕೊಡಿ. 14 ದಿವಸದಲ್ಲಿ 4 ಸಲ ಬಂದು 16 ಪ್ರದಕ್ಷಿಣೆ ಮಾಡಬೇಕು. ಕಾಯಿ ಹೆಚ್ಚಿದವರು ಮನೆಗೆ ತಗೊಂಡೋಗಿ ನಾಳೆ ಸಿಡಿ ಮಾಡಿ ಎಲ್ಲರಿಗೂ ಹಂಚಬೇಕು. ಎಲ್ಲ ಎತ್ತಿಟ್ಕೊಳ್ಳಿ. ಮಂಗಳಾರತಿ